ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತ ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಬೀಡ್ಸ್ ನ ಪೋಣಿಸಿಟ್ಕೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ನ ಸೂಜಿ ಸಹಾಯದಿಂದ ಪೋಣಿಸಿಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಕ್ರೋಶ ಬೇಸಿಕ್ಸ್ ಅಲ್ಲಿ ಇದ್ರ ಬಗ್ಗೆ ವಿಡಿಯೋ ಇರುತ್ತೆ. ಸೊ ಈ ರೀತಿ ಲೆಫ್ಟ್ ಹ್ಯಾಂಡ್ ಗೆ ದಾರನ ಸುತ್ಕೊಳ್ತೀನಿ. ಸುತ್ಕೊಂಡು ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಸೀರೆನ ಸೀದಾ ಇಟ್ಕೊಳ್ತೀನಿ. ಸೀದಾ ಇಟ್ಕೊಂಡು 10 ನಂಬರ್ ಕ್ರೋಶ ನೀಡಲ್ ತಗೊಂಡಿದ್ದೀನಿ. ಯಾವಾಗ್ಲೂ ಬಳಸ್ತೀನಲ್ಲ ಅದೇ ಕ್ರೋಶ ನೀಡಲ್. ಸೊ ಮೇಲಿಂದ ಬಟ್ಟೆಗೆ ನೋಡಿ ಕೆಳಕ್ಕೆ ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. ಈ ರೀತಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಬೀಡ್ ನ ಜರುಗಿಸ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಒಂದು ಬೀಡ್ ನ ಜರುಗಿಸ್ಕೊಂಡೆ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಬೀಡ್ ನೋಡಿ ಆಟೋಮೆಟಿಕ್ ಮುಂದೆ ಬಂದಿದೆ. ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಒಂದು ಕಂಬ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಈಗ ಬೀಡ್ ಜರುಗಿಸ್ಕೊಂಡಿಲ್ಲ. ಬಟ್ಟೆಗೆ ಪಕ್ಕದಲ್ಲೇ ನೀಡಲ್ನ ಹಾಕಿ ನೋಡಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಫಸ್ಟ್ 2 ಚೈನ್ ಹಾಕಿದ್ವಿ. ಒಂದು ಬೀಡ್ ಹಾಕಿ ಕಂಬ, ಒಂದು ಹಾಗೆ ಕಂಬ ಮಾಡ್ಕೊಂಡಿದ್ವಿ. ಅಲ್ಲಿ ಒಟ್ಟು 3 ಕಂಬಗಳಾಯ್ತು. ಈಗ ಇಲ್ಲಿಂದ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಸೊ ನೋಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಬೇಕು. 2 ಚೈನ್ ಅಷ್ಟೇ ಗ್ಯಾಪ್ಗೆ ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡಿದೀನಿ. ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತಂದು ಎರಡಕ್ಕೊಂದು ಡಬಲ್ ಕ್ರೋಶೆ ಆಯ್ತು. ಸೊ ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ತೀನಿ ನೋಡಿ. ಒಂದು ಬೀಡ್ ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಪಕ್ಕದಲ್ಲೇನೆ ನೀಡಲ್ ಇನ್ಸರ್ಟ್ ಮಾಡ್ಬೇಕು. ಬಟ್ಟೆಗೆ ದಾರನ ಮೇಲಕ್ಕೆ ತರಬೇಕು. ಬೀಡ್ ಮುಂದೆ ಬರುತ್ತೆ. ಬಂದಿಲ್ಲ ಅಂದ್ರೆ ಮುಂದೆ ಜರುಗಿಸ್ಕೊಳ್ಳಿ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ವಿತೌಟ್ ಬೀಡ್ ಡಬಲ್ ಕ್ರೋಶ ಹಾಕೊಳ್ಳೋದು ಪಕ್ಕದಲ್ಲಿ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಳೋದು. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಇಲ್ಲಿ ಈಗ 3 ಕಂಬಗಳಾಯ್ತು 2 ಚೈನ್ ಆದ್ಮೇಲೆ. ಈಗ ಮತ್ತೆ 2 ಚೈನ್ ಹಾಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು 2 ಚೈನ್ ಅಷ್ಟೇ ಗ್ಯಾಪ್ಗೆ ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತಂದು ಸೂಜಿ ಮೇಲೆ 3 ದಾರಗಳಿರುತ್ತೆ. ಅದರಲ್ಲಿ ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು ನೋಡಿ. ಅದಾದ್ಮೇಲೆ ಒಂದು ಬೀಡ್ ನ ಜರುಗಿಸ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತಂದು ಸೊ ನೋಡಿ ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶ ಹಾಕೊಂಡು ಹೋಗೋದು. ಸೊ ನಿಮ್ಗೆ ಇಲ್ಲಿ ಬೀಡ್ ಬೇಡ ಅಂತ ಇದ್ರೆ ಕಂಟಿನ್ಯೂಸ್ ಆಗಿ 2 ಚೈನ್ 3 ಟ್ರಿಪಲ್ ಕ್ರೋಶ, 2 ಚೈನ್ 3 ಟ್ರಿಪಲ್ ಕ್ರೋಶ ಡಬಲ್ ಕ್ರೋಶ ಹಾಕೊಂಡು ಹೋಗ್ಬೋದು. ನಿಮ್ಗೆ ಡಬಲ್ ಕ್ರೋಶ ಬೇಡ ಅಂತಿದ್ರೆ ಟ್ರಿಪಲ್ ಕ್ರೋಶನು ಕೂಡ ಹಾಕೋಬಹುದು. ನಿಮ್ಗೆ ಸ್ವಲ್ಪ ಲೆಂತ್ ಆಗಿ ಬರುತ್ತೆ ಈ ಬಾಕ್ಸ್ ಅನ್ನೋದು, ಅಷ್ಟೇ ಡಿಫ್ರೆನ್ಸ್ ಡಬಲ್ ಕ್ರೋಶ ಮತ್ತೆ ಟ್ರಿಪಲ್ ಕ್ರೋಶಗೆ. ಸೊ ಇಲ್ಲಿ ಮಾತ್ರ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಮಾತ್ರ ಡಬಲ್ ಕ್ರೋಶ ಬಳಸಿದೀನಿ. ಮಿಕ್ಕಿದ 2 ಸ್ಟೆಪ್ ಕೂಡ ಟ್ರಿಪಲ್ ಕ್ರೋಶನೇ ಬಳಸಿದೀನಿ. ಇಲ್ಲೂ ಕೂಡ ಟ್ರಿಪಲ್ ಕ್ರೋಶ ಹಾಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ಇಲ್ಲಿ ನೋಡಿ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. ಸೊ ಬೀಡ್ ಹಾಕೊಳ್ಳೋದಾದ್ರೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಬೀಡ್ ಜರುಗಿಸ್ಕೊಂಡು ಒಂದು ಡಬಲ್ ಕ್ರೋಶ, ವಿತೌಟ್ ಬೀಡ್ ಒಂದು ಡಬಲ್ ಕ್ರೋಶ ಆಗುತ್ತೆ. ಆ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. ಸೀರೆ ಕೊನೆ ತನಕನೂ ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಈ ಫಸ್ಟ್ ಸ್ಟೆಪ್ ಏನಿದೆ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ತುಂಬಾ ಈಸಿ ಇದೆ. ತುಂಬಾ ಬೇಗ ಆಗೋಗ್ಬಿಡತ್ತೆ ನೋಡಿ. ಸೊ ಈ ಸ್ಟೆಪ್ ಬೇಡ ಅಂತ ಇದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈ ಫಸ್ಟ್ ಸ್ಟೆಪ್ ಏನ್ ಹಾಕೊಳ್ತಾ ಇದೀನಿ ನಾನು ಬೇಡ ಅಂತ ಇದ್ರೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ತೋರಿಸ್ಕೊಡ್ತೀನಲ್ಲ ಅಲ್ಲಿಂದ ನೀವು ಡಿಸೈನ್ ನ ಕೂಡ ಹಾಕೊಂಡು ಹೋಗ್ಬೋದು ನೋಡಿ. 2 ಚೈನ್ ಹಾಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೇಳ್ಕೊಂಡು ಎರಡಕ್ಕೆ ಒಂದು. ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬಟ್ಟೆಗೆ ಪಕ್ಕದಲ್ಲೇ
ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತಂದು ಬೀಡ್ ಮುಂದೆ ಜರುಗಿಸ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ವಿತೌಟ್ ಬೀಡ್ ಕಂಬನ ಹಾಕೋಬೇಕಾಗತ್ತೆ. ಸೊ ನೋಡಿ, 2ಕ್ಕೆ 1 ಮಾಡ್ಕೊಂಡೆ, ಮತ್ತೆ 2ಕ್ಕೆ 1 ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಪೂರ್ತಿ ಸಾರಿನ ಹಾಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಇದಕ್ಕಿಂತ ಚಿಕ್ಕ ಬೀಡ್ ಬರುತ್ತಲ್ಲ, ಸ್ಮಾಲ್ ಸೈಜ್ ಬೀಡ್, ಆ ಬೀಡ್ನ ಕೂಡ ಬೇಕಿದ್ದಲ್ಲಿ ನೀವು ಬಳಸ್ಬೋದು. ಅದೊಂದ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೇ. ಸೊ ನೋಡಿ, ನಾನು ಇಲ್ಲಿ ಕೊನೆವರೆಗೂ ಹಾಕೊಂಡು ಹೋಗಿದ್ದೀನಿ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಕೊನೆಯಲ್ಲಿ 2 ಕಂಬ ಬಂದಿರೋದು ನೋಡಿ. ಸೊ ಎಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ತನಕ ಹಾಕಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡ್ರೆ ಆಯ್ತು. ಸೆಕೆಂಡ್ ಸ್ಟೆಪ್ 6 ಎಳೆ ದಾರನೇ ತಗೊಂಡಿದ್ದೀನಿ. ಆ 2 ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ 2 ಚೈನ್ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಫಸ್ಟ್ ಸ್ಟೆಪ್ ಬೇಡ ಅಂತ ಇದ್ರೆ ಈ ಸೆಕೆಂಡ್ ಸ್ಟೆಪ್ ಇಂದ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಈಗ ನಾನಿಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇಂಥದ್ದೇ ಕಡೆ ಅಂತ ಕೌಂಟಿಂಗ್ಸ್ ಎಲ್ಲ ಏನು ಇಲ್ಲ. ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಆಗ್ಲೇ ಹೇಳ್ದಾಗೆ ಕೌಂಟಿಂಗ್ ಎಲ್ಲ ಏನಿಲ್ಲ, ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕಾಗುತ್ತೆ. ಮತ್ತೆ 4 ಚೈನ್, ಈಗ ಥರ್ಡ್ ಟೈಮ್ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈಗ ಇಲ್ಲಿಂದ 7 ಚೈನ್ ಹಾಕೋಬೇಕು ನೋಡಿ. 7 ಅಥವಾ 8 ಚೈನ್ ಹಾಕೋಬಹುದು. ನಾನು 7 ಚೈನ್ ಹಾಕೊಂಡಿದ್ದೀನಿ. 7 ಚೈನ್ ಹಾಕಿ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ, ನಾವು ಪ್ರೀವಿಯಸ್ 4 ಚೈನ್ ಹಾಕಿದೀವಲ್ಲ ಅದಕ್ಕಿಂತ ಸ್ವಲ್ಪ ದೂರ, ಅಂದ್ರೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಲಾಕ್ ಮಾಡ್ಕೊಳ್ಳುವಾಗ ತುಂಬಾ ಟೈಟ್ ಮಾಡಕ್ ಹೋಗ್ಬಾರ್ದು, ಆರಾಮ್ಸೆ ಸ್ವಲ್ಪ ಫ್ರೀ ಆಗಿ ಇರ್ಲಿ. ಟೈಟ್ ಮಾಡೋದ್ರಿಂದ ಡಿಸೈನು ಟೈಟ್ ಆಗ್ಬಿಡುತ್ತೆ, ನಿಮ್ಗೆ ಅಷ್ಟೊಂದಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ 7 ಚೈನ್ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಮತ್ತೆ 7 ಚೈನ್. ಈಗ ಫಸ್ಟ್ ಟೈಮ್ ಆಯ್ತು, ಈಗ ಸೆಕೆಂಡ್ ಟೈಮ್ 4 ಚೈನ್ ಹಾಕೊಳ್ತಾ ಇದೀನಿ. 7 ಚೈನ್ ಆದ್ಮೇಲೆ ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್, ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ದಾರದ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು ಆರ್ಚ್ ಆದ್ಮೇಲೆ 5 ಟೈಮ್ಸ್ 4 ಚೈನ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಬರುತ್ತೆ. ಇನ್ನು ಮಿಕ್ಕಿದ ಕಡೆ 7 ಚೈನ್ ಆದ್ಮೇಲೆಲ್ಲ 5 ಟೈಮ್ಸ್ 4 ಚೈನ್, 5 ಟೈಮ್ಸ್ 4 ಚೈನ್, 7 ಚೈನ್, 5 ಟೈಮ್ಸ್ 4 ಚೈನ್ ಮತ್ತು 7 ಚೈನ್ ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. 5th ಟೈಮ್ 4 ಚೈನ್ ಹಾಕೊಳ್ತಾ ಇದೀನಿ. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೋಬೇಕು. 5 ಟೈಮ್ಸ್ 4 ಚೈನ್ ಆದ್ಮೇಲೆ ನೋಡಿ ಇಷ್ಟು ಲೂಸ್ ಆಗಿ ಇರ್ಬೇಕು 7 ಚೈನ್ ಅನ್ನೋದು. ತೀರಾ ಯು ಶೇಪ್ ಅಲ್ಲಿ ಎಲ್ಲ ಇಷ್ಟು ಲೂಸ್ ಇದ್ರೆ ಸಾಕು. 5 ಚೈನ್ ಅಷ್ಟು ಗ್ಯಾಪ್ಗೆ ನೋಡಿ 5 ಟೈಮ್ಸ್ 4 ಚೈನ್ ಹಾಕಿದೀನಿ. ಈಗ ಇಲ್ಲಿಂದ 7 ಚೈನ್ ಹಾಕೋಬೇಕು. 4, 5, 6, 7 ಚೈನ್ ಹಾಕಿ 5 ಚೈನ್ ಅಷ್ಟೇ ಗ್ಯಾಪ್ಗೆ ನೋಡಿ ಅಂದಾಜಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಲಾಕ್ ನ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸೊ ಕೌಂಟಿಂಗ್ ಎಲ್ಲ ಏನು ಇಲ್ಲ, ಆಗ್ಲೇ ಹೇಳಿದಾಗೆ ಅಂದಾಜಲ್ಲಿ ಇಷ್ಟು ಗ್ಯಾಪ್ಗೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಈಗ 5 ಟೈಮ್ಸ್ 4 ಚೈನ್ ಹಾಕೋಬೇಕು. 7 ಚೈನ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್, 7 ಚೈನ್, 5 ಟೈಮ್ಸ್ 4 ಚೈನ್, 7 ಚೈನ್, ಮತ್ತೆ 5 ಟೈಮ್ಸ್ 4 ಚೈನ್, 7 ಚೈನ್ ಈ ರೀತಿಯಾಗಿ ಹಾಕೊಬೇಕು. ಪೂರ್ತಿ ಕೊನೆವರೆಗೂ ಹಾಕೊಂಡಿದೀನಿ. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಂಗೆ ಎಂಡಿಂಗ್ ಅಲ್ಲಿ ಜಾಗ ಸಾಕಾಗ್ಲಿಲ್ಲ, ಹಾಗಾಗಿ 4 ಚೈನ್ ಜಾಗದಲ್ಲಿ 3 ಚೈನ್ ಹಾಕೊಂಡಿದೀನಿ ನೋಡಿ. ಲಾಸ್ಟ್ 6 ಚೈನ್ ಇದೆ.
ಸೊ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸ್ಯಾರಿಗೆ ಡಿಸೈನ್ಸ್ ಹಾಕೋವಾಗ ನೋಡಿ. 4 ಚೈನ್ ಬದಲಿಗೆ 3 ಚೈನ್ ಹಾಕಿದೀನಿ, 7 ಚೈನ್ ಬದಲಿಗೆ 6 ಚೈನ್ ಹಾಕೊಂಡು ಅಡ್ಜಸ್ಟ್ ಮಾಡಿದೀನಿ. ಸೊ ಈಗ ಥರ್ಡ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. ಇಲ್ಲೂ ಕೂಡ 6 ಎಳೆ ದಾರನೇ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಇರುತ್ತಲ್ಲ, ಸೆಕೆಂಡ್ ಸ್ಟೆಪ್ ಲಾಕ್ ಏನ್ ಮಾಡಿರ್ತೀವಿ ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಳ್ಬೇಕು. ಮೇಲಕ್ಕೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 4 ಚೈನ್ ಜಾಗದಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ನೋಡ್ಕೊಳ್ಳಿ. ಸೊ 4 ಚೈನ್ ಹಾಕಿದೀನಿ ನಾನು. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಮತ್ತೆ ಈಗ 4 ಚೈನ್ ಹಾಕೊಳ್ತೀನಿ. 1 2 3 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲಾ ಕಂಬಗಳು ಕೂಡ ಹಾಕೊಳ್ತಿರೋದು ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಇದೇ ರೀತಿ ಟ್ರಿಪಲ್ ಕ್ರೋಶಗಳನ್ನ ಈ ಒಂದು 7 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡಿದೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು, ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ಟ್ರಿಪಲ್ ಕ್ರೋಶ ಬದಲಿಗೆ ಡಬಲ್ ಕ್ರೋಶನು ಕೂಡ ಹಾಕೋಬಹುದು. ಸೆಕೆಂಡ್ ಸ್ಟೆಪ್ ನಾವೇನ್ ಹಾಕೊಳ್ತೀವಿ 4 ಚೈನ್ ಅದನ್ನ 3 ಚೈನ್ ಅಂತ ಚೇಂಜಸ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿಗೆ ಡಬಲ್ ಕ್ರೋಶ ಹಾಕೋಬಹುದು. ಸೊ ಇಲ್ಲಿ ನಾವು 4 ಚೈನ್ ಗ್ಯಾಪ್ ಹಾಕಿರೋದ್ರಿಂದ ಚೈನ್ ನ ಇಲ್ಲಿ ನಾನು ಟ್ರಿಪಲ್ ಕ್ರೋಶ ಹಾಕೊಳ್ತಿದ್ದೀನಿ. ಕರೆಕ್ಟ್ ಆಗಿ ಬರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಬ್ರಾಡ್ ಆಗಿ ಬರುತ್ತೆ ಆರ್ಚ್ ಅನ್ನೋದು. ಸೊ ಇಲ್ಲಿ ನಾನು ಒಟ್ಟು 15 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ನೋಡಿ. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದೆರಡಕ್ಕೊಂದು, ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರ ಒಂದು. ಇಲ್ಲಿ ಕಂಬಗಳನ್ನ ಹಾಕುವಾಗ ಮೇಲ್ಮೇಲೆ ಹಾಕೊಂಡು ಹೋಗ್ಬಾರ್ದು, ನೀವು ಪಕ್ಕ ಪಕ್ಕದಲ್ಲೇ ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ನೋಡಿ 15 ಟ್ರಿಪಲ್ ಕ್ರೋಶ ಆಗಿದೆ. ಈಗ ಫಸ್ಟ್ 4 ಚೈನ್ ನ ಬಿಟ್ಟು ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಫಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತೆ, ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, ಲಾಕ್ ಮೇಲೆ ಲಾಕ್ ನೋಡಿ. 4 ಚೈನ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಆರ್ಚ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ಮಾಡ್ಕೋಬೇಕು. ನಾನು ಸೆಕೆಂಡ್ ಟೈಮ್ 4 ಚೈನ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಥರ್ಡ್ ಟೈಮು 4 ಚೈನ್, ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಇರುತ್ತಲ್ಲ ನೋಡಿ, 2 ಸಲ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತರಬೇಕು. ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಇಲ್ಲೂ ಕೂಡ 15 ಟ್ರಿಪಲ್ ಕ್ರೋಶಗಳನ್ನ ಹಾಕೋಬೇಕಾಗತ್ತೆ. ಸೊ ಪ್ರತಿಯೊಂದು 7 ಚೈನ್ ಗ್ಯಾಪ್ ಅಲ್ಲಿ 15 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಸೊ ಲೆಂತ್ ನ ನೋಡ್ಕೊಳ್ಳಿ ನೀವು. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಎಲ್ಲಾ ಆರ್ಚ್ ಕೂಡ ಸಮನಾಗಿರ್ಬೇಕು.
ಈಗ ಫಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 15 ಟ್ರಿಪಲ್ ಕ್ರೋಶಗಳಾದ್ಮೇಲೆ ನೋಡಿ. ಅದಾದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಆರ್ಚ್ ಆದ್ಮೇಲೆ 3 ಟೈಮ್ಸ್ 4 ಚೈನ್, ಮತ್ತೆ ಆರ್ಚ್, ಮತ್ತೆ 3 ಟೈಮ್ಸ್ 4 ಚೈನ್ ಹಾಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಬರುತ್ತೆ. ಆರ್ಚ್ ಟ್ರಿಪಲ್ ಕ್ರೋಶ ಹಾಕಿರೋದ್ರಿಂದ ನಾನಿಲ್ಲಿ 6 ಎಳೆ ದಾರನೇ ತಗೊಂಡಿರೋದು. ಬೇಕಿದ್ದಲ್ಲಿ 7 ಎಳೆ ದಾರನ ಬಳಸ್ಬೋದು, ಇನ್ನೂ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಡಿಸೈನ್. ಸೊ ನೋಡಿ ಈ ರೀತಿಯ ಕಾಣಿಸುತ್ತೆ. ಸೊ ಕೊನೆವರೆಗೂ ಅದೇ ರೀತಿ ಹಾಕೊಂಡು ಹೋಗ್ಬೇಕು. ಲಾಸ್ಟ್ ಸ್ಟೆಪ್, 4th ಸ್ಟೆಪ್, ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. ಅಂದ್ರೆ ಬೇಸ್ ಅಲ್ಲಿ ಏನ್ ಕಲರ್ ಇದೆಯೋ ಅದೇ ಕಲರ್ನೇ 6 ಎಳೆ ದಾರನ ಗಂಟ್ ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡೆ, ಅದಾದ್ಮೇಲೆ 4 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ 4 ಚೈನ್ ಹಾಕೊಂಡು ಹೋಗ್ಬೋದು. ಲಾಕ್ ಮಾಡಾದ್ಮೇಲೆ 3 ಚೈನ್ ಹಾಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ನೋಡಿ ನೀಟಾಗಿ ಕಾಣಿಸುತ್ತೆ. ಆ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಈಗ ನೋಡಿ ದಾರನ ಮೇಲೆ ಕೆಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನಾನು ಫಸ್ಟ್ ಬೇಸ್ ಅಲ್ಲಿ ಏನ್ ತಗೊಂಡಿದ್ದೀನಿ ಅದೇ ತರ ಬೀಡ್ ನ ತಗೊಂಡಿದ್ದೀನಿ. ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಹೋಲ್ ಗ್ಯಾಪ್ ನೋಡಿ ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ನ ಇನ್ಸರ್ಟ್ ಮಾಡಿ ದಾರನ ತಂದು 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಮತ್ತು ಥರ್ಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ ಅಲ್ಲಿ 2 ಟ್ರಿಪಲ್ ಕ್ರೋಶ ಆಯ್ತು, ಒಂದು ಬೀಡ್ ಹಾಕಿದೀವಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಆಯ್ತು. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಥರ್ಡ್ ಹೋಲ್ ಗ್ಯಾಪ್, ಸೆಕೆಂಡ್ ಅಲ್ಲ ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು. ಈಗ ಒಂದು ಬೀಡ್ ನ ಜರುಗಿಸ್ಕೋಬೇಕು ನೋಡಿ. ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಥರ್ಡ್ ಹೋಲ್ ಗ್ಯಾಪ್ಗೆ ಇನ್ನೊಂದು ಡಬಲ್ ಕ್ರೋಶೆ, ಸೊ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೆಕ್ಸ್ಟ್ 4th ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ. 4th ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 5th ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು. ಈಗ ಒಂದು ಬೀಡ್ ನ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಟ್ರಿಪಲ್ ಕ್ರೋಶೆ. ಸೊ ನಾನು ಯಾವ ರೀತಿ ಹಾಕೊಂಡು ಹೋಗ್ತಿದ್ದೀನಿ ಅನ್ನೋ ಪ್ಯಾಟರ್ನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಫಸ್ಟ್ ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶೆ, ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು, ಥರ್ಡ್ ಹೋಲ್ ಗ್ಯಾಪ್ಗೆ 2, 4th ಹೋಲ್ ಗ್ಯಾಪ್ಗೆ ಒಂದು. ಈ ರೀತಿಯಾಗಿ ಟ್ರಿಪಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕು. ಎಲ್ಲೆಲ್ಲಿ ನಾವು 2 ಟ್ರಿಪಲ್ ಕ್ರೋಶ ಹಾಕ್ತಿವೋ ಅಲ್ಲಿಗೆ ಸೆಂಟರ್ ಅಲ್ಲಿ ಒಂದು ಬೀಡ್ ಆಡ್ ಮಾಡ್ಕೋಬೇಕು. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಕಂಬ, ಒಂದು ಬೀಡ್ ಹಾಕಿ ಕಂಬ ಮಾಡ್ಕೊಳ್ತೀವಿ. ಸೆಕೆಂಡ್ ಹೋಲ್ ಗ್ಯಾಪ್ಗೆ ಬರೀ ಒಂದು ಕಂಬ, ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಕಂಬ, ಒಂದು ಬೀಡ್ ಹಾಕಿ ಕಂಬ, 4th ಹೋಲ್ ಗ್ಯಾಪ್ಗೆ ಬರೀ ಒಂದು ಕಂಬ. ಈ ರೀತಿಯಾಗಿ ಒಂದು ಆರ್ಚ್ ಪೂರ್ತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಆರ್ಚ್ ಅಲ್ಲಿ ಒಟ್ಟು 8 ಬೀಡ್ಗಳು ಹಿಡಿಸುತ್ತೆ ನೋಡಿ. 8 ಬೀಡ್ಗಳನ್ನ ಹಾಕಿ ಕಂಬಗಳು ಒಟ್ಟು 23 ಟ್ರಿಪಲ್ ಕ್ರೋಶಗಳಾಗತ್ತೆ. ಒಂದು ಆರ್ಚ್ ಅಲ್ಲಿ 23 ಟ್ರಿಪಲ್ ಕ್ರೋಶಗಳಾಗುತ್ತೆ. ನಿಮ್ಗೆ ಟ್ರಿಪಲ್ ಕ್ರೋಶ ಇಲ್ಲಿ ಬೇಡ ಅಂತ ಇದ್ರೆ ಟ್ರಿಪಲ್ ಕ್ರೋಶ ಬದಲಿಗೆ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ನಿಮ್ಗೆ ಆರ್ಚ್ ಒಂದ್ ಸ್ವಲ್ಪ ಲೆಂತ್ ಚೂರು ಕಡಿಮೆ ಆಗ್ಬೋದು ಅಷ್ಟೇ ಡಿಫ್ರೆನ್ಸ್. ಸೊ ನೋಡಿ, ಅಥವಾ ಬ್ರಾಡ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದ್ರೆ ಅಷ್ಟು ಅಗಲವಾಗಿ ಬರೋದಿಲ್ಲ. ಸೊ ಇದೇ ರೀತಿ ಪೂರ್ತಿ ಆರ್ಚ್ ನ ಫಿಲ್ ಮಾಡ್ಕೋಬೇಕು ನೋಡಿ. ಆಗ್ಲೇ ಹೇಳಿದಾಗೆ ಒಂದು ಆರ್ಚಿಗೆ 8 ಬೀಡ್ಗಳು ಬರುತ್ತೆ.
ಕಂಬಗಳು ಒಟ್ಟು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ 23 ಕಂಬಗಳು ಬರುತ್ತೆ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಒಂದ್ಸಲ. ಅದಾದ್ಮೇಲೆ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಈಗ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್. ಮತ್ತೆ ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರಾನ ಮೇಲಕ್ಕೆ ಎಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಫಸ್ಟ್ ಹೋಲ್ ಗ್ಯಾಪ್ಗೆ ಮತ್ತೊಂದು ಟ್ರಿಪಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶೆ ಮತ್ತೆ ಬೀಡ್ ಹಾಕಿ ಒಂದು ಟ್ರಿಪಲ್ ಕ್ರೋಶೆ, ಒಟ್ಟು 2 ಟ್ರಿಪಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಸೊ ನೋಡಿ ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೋಬೇಕು. ನಾವು ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡ್ಕೊಂಡಿದೀವಿ ಅದೇ ರೀತಿನ ಈ ಆರ್ಚ್ ಕೂಡ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಬೇಗನೆ ಹೋಗ್ಬಿಡುತ್ತೆ. ಬ್ರೈಡಲ್ ಡಿಸೈನು ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್. ನಿಮ್ಗೆ ಬೀಡ್ಸ್ ಗಿಂತ ಜಾಸ್ತಿ ಥ್ರೆಡ್ ವರ್ಕ್ ಹೈಲೈಟ್ ಆಗಿ ಕಾಣಿಸುತ್ತೆ ಇದರಲ್ಲಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಬೀಡ್ ಬೇಡ ಅಂತ ಇದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಈ ಲಾಸ್ಟ್ ಸ್ಟೆಪ್ ಅಲ್ಲಿ ಬೀಡ್ ಬೇಡ ಅಂತ ಇದ್ರೆ ಇಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳ್ಬಹುದು. ಪ್ರತಿಯೊಂದು ಕಂಬದ ಹೋಲ್ಗೆ 2 ಟ್ರಿಪಲ್ ಕ್ರೋಶಗಳನ್ನ ಹಾಕೊಂಡು ಹೋದ್ರೆ ಆಯ್ತು. ನಿಮ್ಗೆ ವಿತೌಟ್ ಬೀಡ್ ಡಿಸೈನ್ ಅನ್ನೋದು ರೆಡಿ ಆಗ್ಬಿಡತ್ತೆ. ನೋಡಿ ಪೂರ್ತಿ ಕೊನೆವರೆಗೂ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ಫಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್. ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಮತ್ತೆ ಇದೇ ರೀತಿ ಆರ್ಚ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಸೊ ಕೊನೆವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಸ್ಯಾರಿ ಪೂರ್ತಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಕೊನೆಯಲ್ಲಿ ಅಡ್ಜಸ್ಟ್ ಮಾಡಿದೀನಿ ನಾನು. ಆರ್ಚ್ ಅನ್ನೋದು ಕರೆಕ್ಟ್ ಆಗಿ ಕೌಂಟಿಂಗ್ಸ್ ಬರ್ಲಿಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡಿ ಹಾಕಿದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸಮಟೈಮ್ಸ್ ನಿಮ್ಗೆ ಆರ್ಚ್ಗೆ ಎಂಡ್ ಆಗುತ್ತೆ ಅಥವಾ ಕುಚ್ಚಿಗೆ ಎಂಡ್ ಆಗುತ್ತೆ. ಇನ್ನು ನಿಮ್ಗೆ ತುಂಬಾ ಜಾಗ ಉಳಿಯುತ್ತೆ ಆದ್ರೆ ನಿಮ್ಗೆ ಫುಲ್ ಆರ್ಚ್ ಮಾಡಕ್ಕಾಗಲ್ಲ ಅಂದ್ರೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ಬೇಕಾಗತ್ತೆ. ನೋಡಿ ಪೂರ್ತಿ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಇದಕ್ಕೆ ನಾನು 147 ದಾರನ ಕುಚ್ ಕಟ್ಕೊಂಡಿದೀನಿ. ಹಾಗೆ ನಿಮ್ ಬೇಕದಲ್ಲಿ ಇನ್ನೂ ಹೆವಿ ಗ್ರ್ಯಾಂಡ್ ಬೇಕು ಅಂತ ಇದ್ರೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಇನ್ನು ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ವಿತೌಟ್ ಗೋಲ್ಡನ್ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ದೇನೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಡಿಸೈನ್. ಬ್ರಾಡ್ ಆಗಿ ಬರುತ್ತೆ ಆರ್ಚ್. ಸೊ ಪರ್ಸನಲಿ ಡಿಸೈನ್ ತುಂಬಾ ಇಷ್ಟ ಆಯ್ತು. ಸ್ಯಾರಿ ಬಂದು ಮಲ್ಟಿ ಕಲರ್ ಸ್ಯಾರಿ ಆಗಿರುತ್ತೆ, ಅಂದ್ರೆ 3 to 4 ಕಲರ್ಸ್ ಇದೆ. ಸೊ ನೋಡ್ಕೊಂಡು ನೀವು ಕಲರ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರೀವಿಯಸ್ ವಿಡಿಯೋದಲ್ಲೇ ಕೇಳಿದ್ದೆ ನಾನು. ಸೊ ನೆಕ್ಸ್ಟ್ ವಿಡಿಯೋಗಳು ನಿಮ್ಗೆ ಸ್ಯಾಂಪಲ್ ಅಲ್ಲಿ ಕುಚ್ ಹಾಕಿ ತೋರಿಸ್ಬೇಕಾ ಅಥವಾ ಸ್ಯಾರಿಗೆ ಕುಚ್ ಹಾಕಿ ತೋರಿಸಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.